ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 28ನೇ ಪಂದ್ಯ ಪುಣೆ ಮತ್ತು ಮುಂಬೈ ತಂಡದ ನಡುವೆ ನಡೀತು. ಈ ಒಂದು ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಮುಂಬೈ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿದಂಥ ಪುಣೆ ತಂಡ 160 ರನ್ಗಳನ್ನು ಬಾರಿಸಿ 6 ವಿಕೆಟನ್ನು ಕಳ್ಕೊಂಡಿರುವಂಥದ್ದು. ಇನ್ನು ಪುಣೆ ತಂಡದ ಪರ ಬ್ಯಾಟಿಂಗನ್ನು ನೋಡೋದಾದ್ರೆ ರಾಹುಲ್ ತ್ರಿಪಾಠಿ ಅವರು 2 ಸಿಕ್ಸ್ ಮತ್ತು 3 4ಗಳ ನೆರವಿನೊಂದಿಗೆ 45 ರನ್ನನ್ನು ಬಾರಿಸಿದ್ರೆ ಅಜಿಂಕ್ಯ ರಹಾನೆ ಅವರು 38 ರನ್ನನ್ನು ಬಾರಿಸ್ತಾರೆ. ಅವರನ್ನು ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸಲ್ಲ. ಇನ್ನು ಮುಂಬೈ ತಂಡದ ಬೌಲಿಂಗ್ ಅನ್ನು ನೋಡೋದಾದ್ರೆ ಕರಣ್ ಶರ್ಮಾ ಮತ್ತು ಜಸ್ಪ್ರೀತ್ ಬುಮ್ರಾ ಅವರು 2 ವಿಕೆಟ್ ಅನ್ನು ಪಡ್ಕೊಂಡ್ರೆ ಮಿಚೆಲ್ ಜಾನ್ಸನ್ ಮತ್ತು ಹರ್ಭಜನ್ ಸಿಂಗ್ ಅವರು ತಲಾ 1 ವಿಕೆಟ್ ಅನ್ನ ಪಡ್ಕೋತಾರೆ. ಈ ಮೂಲಕ 161 ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿದಂತಹ ಮುಂಬೈ ತಂಡ 20 ಓವರ್ಗಳಲ್ಲಿ ಕೇವಲ 157 ರನ್ಗಳನ್ನ ಬಾರಿಸಲು ಮಾತ್ರ ಸಾಧ್ಯ ಆಗುತ್ತೆ. ಈ ಮೂಲಕ ಪುಣೆ ತಂಡಕ್ಕೆ 3 ರನ್ಗಳ ಒಂದು ರೋಚಕ ಜಯ ಸಿಕ್ಕಿರುವಂತದ್ದು. ಇನ್ನು ಮುಂಬೈ ತಂಡದ ಬ್ಯಾಟಿಂಗ್ ಅನ್ನು ನೋಡೋದಾದ್ರೆ ರೋಹಿತ್ ಶರ್ಮಾ ಅವರು 3 ಸಿಕ್ಸ್ ಮತ್ತು 6 4ಗಳ ನೆರವಿನೊಂದಿಗೆ 58 ರನ್ ಬಾರಿಸಿದ್ರೆ ಪಾರ್ಥಿವ್ ಪಟೇಲ್ ಅವರು 33 ರನ್ ಬಾರಿಸ್ತಾರೆ. ಅದನ್ನ ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಲ್ಲ. ಇನ್ನು ಪುಣೆ ತಂಡದ ಬೌಲಿಂಗ್ ರೋಚಕವಾಗಿತ್ತು ಅಂತಾನೆ ಹೇಳಬಹುದು. ಪುಣೆ ತಂಡದ ಪರ ಉನತ್ಕಟ್ ಮತ್ತು ಬೆನ್ ಸ್ಟೋಕ್ ಅವರು 2 ವಿಕೆಟ್ ಅನ್ನ ಪಡ್ಕೊಂಡ್ರೆ ಸುಂದರ್, ಕ್ರಿಶ್ಚಿಯನ್ ಮತ್ತು ಇಮ್ರಾನ್ ತಾಹಿರ್ ಅವರು ತಲಾ 1 ವಿಕೆಟ್ ಅನ್ನ ಪಡ್ಕೋತಾರೆ. ಇನ್ನು ಬ್ಯಾಟಿಂಗ್ ನಲ್ಲಿ 17 ರನ್ ಮತ್ತು ಬೌಲಿಂಗ್ ನಲ್ಲಿ 2 ವಿಕೆಟ್ ಅನ್ನ ಪಡೆದಿದ್ದಂತ ಬೆನ್ ಸ್ಟೋಕ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ಮೂಲಕ ಮುಂಬೈ ತಂಡ ತಾನು ಗೆದ್ದಿದ್ದಂತ ಅಂದ್ರೆ ಕಂಟಿನ್ಯೂಸ್ ಆಗಿ 6 ಪಂದ್ಯವನ್ನ ಮುಂಬೈ ತಂಡ ಗೆದ್ಕೊಂಡ್ಬಂದಿತ್ತು. ಈಗ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಪುಣೆ ತಂಡ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತಾ ಕೆಲ ಕಾಮೆಂಟ್ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.